ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೇ ತಸ್ಯೈ ಕುರ್ಮೋ ನಮೋ ನಮಃ. ಪೂಜ್ಯ ಮಾತಾಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಆತ್ಮೀಯ ಭಕ್ತ ಬಾಂಧವರೇ, ಶ್ರೀ ಭವತಾರಿಣಿ ಆಶ್ರಮದ ಕಡೆಯಿಂದ ಆಯೋಜಿಸಲ್ಪಟ್ಟಂತಹ ಈ ಗೂಗಲ್ ಮೀಟ್ ಸತ್ಸಂಗ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಶಕ್ತಿ ಸ್ವರೂಪಿಣಿ ಶ್ರೀ ಶಾರದಾ ಮಾತೆ ಎಂಬ ವಿಷಯವಾಗಿ ಕೆಲವು ಚಿಂತನೆಗಳನ್ನು ನೋಡೋಣ. ಶಕ್ತಿ ಶಕ್ತಿ ಎಂದು ಹೇಳಿದಾಗ ದೇವಿ ತತ್ವ ಎಂದು ಅರ್ಥ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ. ಪ್ರತಿಯೊಬ್ಬ ವ್ಯಕ್ತಿಯ ಒಳಗಡೆ ಶಕ್ತಿ ರೂಪದಿಂದ ನೆಲೆಸಿರುವಂತಹ ತಾಯಿ ದೇವಿ. ಶಕ್ತಿ ಎಂದು ಹೇಳಿದಾಗ ಶ್ರೀರಾಮಕೃಷ್ಣರು ಹೇಳುವಂತೆ ಬ್ರಹ್ಮ ಮತ್ತು ಶಕ್ತಿ ಅಭೇದ. ಇಲ್ಲಿ ಶಕ್ತಿ ಅಂತ ಹೇಳಿದಾಗ ಸಗುಣ ಸಾಕಾರ ತತ್ವ ಅಥವಾ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವಂತಹ ದೇವಿ ಶಕ್ತಿ. ಶ್ರೀರಾಮಕೃಷ್ಣರು ಹೇಳುತ್ತಾರೆ, ಬ್ರಹ್ಮ ಶಕ್ತಿ ಅಭಿನ್ನ. ಯಾವ ರೀತಿ ಅಂದ್ರೆ ಹಾಲು ಮತ್ತು ಅದರ ಬಿಳುಪಿನ ಹಾಗೆ, ರತ್ನ ಮತ್ತು ಅದರ ಪ್ರಭೆಯ ಹಾಗೆ, ಸೂರ್ಯ ಮತ್ತು ಅದರ ಕಿರಣದ ಹಾಗೆ, ಹಾವು ಮತ್ತು ಅದರ ವಕ್ರ ನಡಿಗೆಯ ಹಾಗೆ. ಹೇಗೆ ಈ ಎರಡನ್ನೂ ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲವೋ ಅದೇ ರೀತಿ ಶಕ್ತಿ ಮತ್ತು ಬ್ರಹ್ಮನನ್ನು ಅಂದ್ರೆ ಕಾಳಿ ತತ್ವ ಅಥವಾ ದೇವಿ ತತ್ವ ಮತ್ತು ಪರಬ್ರಹ್ಮ ವಸ್ತುವನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಶಕ್ತಿ ಎಂಬ ಶಬ್ದಕ್ಕೆ ಇನ್ನೊಂದು ಅರ್ಥ, ಹೆಚ್ಚು ವ್ಯತ್ಯಾಸ ಇಲ್ಲ, ಆದ್ಯಾಶಕ್ತಿ. ಅಂದರೆ ಅವತಾರನ ಜೊತೆಯಲ್ಲಿ ಆಗಮಿಸಿದಂತಹ ದೇವಿ ತತ್ವ. ನಾವು ಈ ಚಿಂತನೆಯಲ್ಲಿ ಶ್ರೀಮಾತೆಯವರನ್ನು ಆದ್ಯಾಶಕ್ತಿಯಾಗಿ ಜೊತೆಯಲ್ಲಿ ದೇವಿ ಶಕ್ತಿಯಾಗಿ ಆಲೋಚನೆ ಮಾಡುವ ಪ್ರಯತ್ನ ಮಾಡೋಣ. ಶ್ರೀರಾಮಕೃಷ್ಣರು ಶ್ರೀಮಾತೆಯವರನ್ನು ಕುರಿತಂತೆ ಹೇಳುತ್ತಾರೆ, ಅವಳನ್ನು ಸಾಮಾನ್ಯ ಹೆಂಗಸು ಅಂತ ತಿಳಿದುಕೊಂಡಿದ್ದೀಯನ್ನು, ಅವಳು ನನ್ನ ಶಕ್ತಿ. ಇನ್ನೊಮ್ಮೆ ಶ್ರೀರಾಮಕೃಷ್ಣರು ಸ್ವಾಮಿ ಶಿವಾನಂದಜಿ ಅವರ ಹತ್ತಿರ ಹೇಳುತ್ತಾರೆ, ಅವಳು ಸಾಕ್ಷಾತ್ ಕಾಳಿ. ಹೀಗೆ ಶ್ರೀರಾಮಕೃಷ್ಣರು ಹಲವು ಕಡೆಗಳಲ್ಲಿ ಶ್ರೀಮಾತೆಯವರು ತಮ್ಮ ಶಕ್ತಿ ಎಂಬುದನ್ನು ವಿಷದಪಡಿಸಿದ್ದಾರೆ. ಇನ್ನೊಂದು ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ಹೃದಯರಾಮನ ಹತ್ತಿರ ಹೇಳುತ್ತಾರೆ, ನೀನು ನನ್ನನ್ನು ಕೆಣಕಿ ಬೇಕಿದ್ದರೆ ಬಚಾವಾಗಬಲ್ಲೆ, ಆದರೆ ಅವಳನ್ನು ಅಂದ್ರೆ ಶ್ರೀಮಾತೆಯವರನ್ನು ಕೆಣಕಿದರೆ ನಿನ್ನನ್ನು ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ರಕ್ಷಣೆ ಮಾಡಲಾರರು. ಎಂದರೆ ಶ್ರೀಮಾತೆಯವರಲ್ಲಿ ಇರುವ ಶಕ್ತಿ ತತ್ವವನ್ನು ಅಥವಾ ದೇವಿ ತತ್ವವನ್ನು ಕೆಣಕಿ ಯಾರೂ ಬದುಕಿ ಉಳಿಯಲಿಕ್ಕೆ ಬಚಾವಾಗಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಮಾತೆಯವರ ಮಹಿಮೆಯನ್ನು ಇನ್ನೊಂದು ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ತುಂಬಾ ಅದ್ಭುತವಾಗಿ ಹೇಳುತ್ತಾರೆ. ಅದು ಯಾವ ಸಂದರ್ಭ ಎಂದು ಹೇಳಿದರೆ, ಶ್ರೀರಾಮಕೃಷ್ಣರು ಕಾಶೀಪುರದ ತೋಟದ ಮನೆಯಲ್ಲಿ ರುಗ್ನಶಯ್ಯೆಯಲ್ಲಿ ಇರುವಾಗ ತಮ್ಮ ಶಿಷ್ಯ ಶಾರದಾ ಪ್ರಸನ್ನನನ್ನು ಶ್ರೀಮಾತೆಯವರ ಬಳಿ ಮಂತ್ರ ದೀಕ್ಷೆಯನ್ನು ಪಡೆಯುವಂತೆ ಕಳುಹಿಸಿಕೊಡುತ್ತಾರೆ. ಆಗ ಶ್ರೀಮಾತೆಯವರಲ್ಲಿ ಅವನ ಶ್ರದ್ಧೆಯನ್ನು ಬಲಪಡಿಸಲಿಕ್ಕೆಂದು ಶ್ರೀರಾಮಕೃಷ್ಣರು ಒಂದು ಚುಟುಕಾದ ಪದ್ಯವನ್ನು ಹೇಳುತ್ತಾರೆ.
ಏನದು? ರಾಧೆಯ ಈ ಅನಂತ ಮಾಯೆಯನು ಬಲ್ಲವರಾರೀ ಜಗದೊಳು ಕೋಟಿ ರಾಮ ಕೋಟಿ ಕೃಷ್ಣ ಬಂದು ಇದ್ದು ಹೋಗುತ್ತಿಹರು. ರಾಧೆ ಅಂದ್ರೆ ಶ್ರೀಮಾತೆ, ಇಲ್ಲಿ ದೇವಿ ತತ್ವ. ರಾಧೆಯ ಅನಂತ ಮಾಯೆಯನ್ನು ಜಗತ್ತಿನಲ್ಲಿ ಯಾರು ತಾನೇ ಬಲ್ಲರು? ಅವಳ ಆ ಶಕ್ತಿ ಕಾರ್ಯಪ್ರವೃತ್ತವಾಗಿರುವುದರಿಂದಲೇ ಕೋಟಿ ರಾಮರು ಹುಟ್ಟಿ ಇದ್ದು ಹೋಗ್ತಾರೆ, ಕೋಟಿ ಕೃಷ್ಣರು ಬಂದು ಇದ್ದು ಹೋಗುತ್ತಾರೆ. ಇದೊಂದು ಅದ್ಭುತವಾದ ಪದ್ಯ. ಶ್ರೀಮಾತೆಯವರ ಶಕ್ತಿ ಸ್ವರೂಪತ್ವವನ್ನು ಸಾರಿ ಹೇಳುವಂತಹ ಪದ್ಯ. ಹೀಗೆ ಶ್ರೀರಾಮಕೃಷ್ಣರು ಅನೇಕ ಸಂದರ್ಭಗಳಲ್ಲಿ ಶ್ರೀಮಾತೆಯವರು ತಮ್ಮ ಶಕ್ತಿ ಎಂಬುದನ್ನು ತಿಳಿಯಪಡಿಸಿದ್ದಾರೆ. ಶ್ರೀರಾಮಕೃಷ್ಣರ ಅವತಾರೋದ್ದೇಶ ಪೂರ್ತಿಯ ಕಾರ್ಯದಲ್ಲಿ ಶ್ರೀಮಾತೆಯವರು ಶಕ್ತಿ ಸ್ವರೂಪಿಣಿಯಾಗಿ ಯಾವ ರೀತಿಯಲ್ಲಿ ಸಹಾಯಕರಾಗಿದ್ದಾರೆ, ಯಾವ ರೀತಿಯಲ್ಲಿ ನೆರವಾಗಿದ್ದಾರೆ ಎಂಬುದಕ್ಕೆ ಉದಾಹರಣೆಯಾಗಿ ನಮಗೆ ಅವರ ಜೀವನದುದ್ದಕ್ಕೂ ಅನೇಕ ಘಟನೆಗಳು ಸಿಗುತ್ತವೆ. ಅದರಲ್ಲಿ ಒಂದು 2-3 ಮಾತ್ರ ನಾವು ಈಗ ಆಲೋಚನೆ ಮಾಡೋಣ. ಶ್ರೀರಾಮಕೃಷ್ಣರು ಒಮ್ಮೆ ಶ್ರೀಮಾತೆಯವರನ್ನು ಕೇಳುತ್ತಾರೆ, ನೀನು ನನ್ನ ಕೈ ಹಿಡಿದ ಪತ್ನಿ, ನಿನಗೆ ನನ್ನ ಮೇಲೆ ಅಧಿಕಾರ ಇದೆ. ನೀನು ಬೇಕು ಅಂತ ಹೇಳಿದ್ರೆ ನಾನು ನಿನಗೆ ಸಂತಾನವನ್ನು ಕೊಡಬೇಕಾಗುತ್ತದೆ. ಏನು ಹೇಳುತ್ತೀಯಾ? ಶ್ರೀಮಾತೆಯವರು ತಕ್ಷಣ ಸ್ವಲ್ಪವೂ ಹಿಂದೆ ಮುಂದೆ ಆಲೋಚಿಸದೆ ಹೃದಯಾಂತರಾಳದಿಂದ, ಶ್ರೀಮಾತೆಯವರು ಹಿಂದೆ ಮುಂದೆ ನೋಡದೆ ಹೃದಯಾಂತರಾಳದಿಂದ, ನಾನೇಕೆ ನಿಮ್ಮನ್ನು ಪ್ರಾಪಂಚಿಕ ಜೀವನಕ್ಕೆ ಎಳೆದು ತರಲಿ? ನಾನು ಬಂದಿರುವುದು ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಸಹಾಯವನ್ನು ಮಾಡಲಿಕ್ಕೆ ಎಂದು ಉತ್ತರಿಸುತ್ತಾರೆ. ಏನು ಅದ್ಭುತವಾದ ಉತ್ತರ! ಜಗತ್ತಿನ ಇತಿಹಾಸದಲ್ಲಿ ಯಾರೂ ಇಂತಹ ಒಂದು ವಾಕ್ಯವನ್ನು ಹೇಳಲೇ ಇಲ್ಲ. ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಅವತಾರೋದ್ದೇಶ ಕಾರ್ಯ ಪೂರ್ತಿಯಲ್ಲಿ ಏನು ಅದ್ಭುತ ಸಹಕಾರವನ್ನು ನೀಡಿದರು ಎನ್ನುವುದು ಈ ಒಂದು ಘಟನೆಯಲ್ಲಿ ನಮಗೆ ಸ್ಪಷ್ಟ ಆಗುತ್ತೆ. ಶ್ರೀರಾಮಕೃಷ್ಣರು ಶ್ರೀಮಾತೆಯವರ ಆ ಕಾಮಗಂಧರಹಿತ ಪರಮ ಪರಿಶುದ್ಧತೆಯನ್ನು ಕೊಂಡಾಡುತ್ತಾ ಒಮ್ಮೆ ಹೇಳುತ್ತಾರೆ, ಅವಳು ಅಷ್ಟು ಪರಿಶುದ್ಧಳಾಗಿರದೇ ಇದ್ದಲ್ಲಿ ನನ್ನ ಸಂಯಮದ ಕಟ್ಟೆ ಒಡೆದು ಹೋಗುತ್ತಿತ್ತೋ ಏನೋ. ಇದು ಶ್ರೀರಾಮಕೃಷ್ಣರು ಶ್ರೀಮಾತೆಯವರಿಗೆ ಕೊಟ್ಟಿರುವಂತಹ ಕ್ರೆಡಿಟ್. ಇನ್ನೊಂದು ಘಟನೆ, ಶ್ರೀರಾಮಕೃಷ್ಣರ ಜೊತೆಯಲ್ಲಿ ಯಾವ ಯಾವ ಯುವ ಶಿಷ್ಯರು ವಾಸವಾಗಿದ್ದರೋ ಅವರೆಲ್ಲರಿಗೂ ಶ್ರೀಮಾತೆಯವರ ಕೈ ಅಡುಗೆಯನ್ನು ಸೇವಿಸುವ ಮಹಾಭಾಗ್ಯ. ಆಧ್ಯಾತ್ಮಿಕ ಜೀವನದಲ್ಲಿ, ಸಾಧನೆಯ ಜೀವನದಲ್ಲಿ ಆಹಾರದ ಪಾತ್ರ ಮುಖ್ಯವಾದದ್ದು. ಶ್ರೀರಾಮಕೃಷ್ಣರು ಯುವ ಶಿಷ್ಯರಿಗೆ ಬೇರೆ ಬೇರೆ ವಿಷಯಗಳ ಕುರಿತು ಹಲವಾರು ಕಟ್ಟುಪಾಡುಗಳನ್ನು ಹಾಕಿದ ಹಾಗೆ ಆಹಾರದ ವಿಷಯದಲ್ಲಿ ಕೂಡ ಕೆಲವು ಕಟ್ಟುಪಾಡುಗಳನ್ನು ಹಾಕಿಕೊಟ್ಟಿದ್ದರು. ಉದಾಹರಣೆಗೆ, ರಾತ್ರಿಯ ವೇಳೆ ರಾಖಾಲನಿಗೆ 6 ಚಪಾತಿ, ಹಿರಿಯ ಗೋಪಾಲನಿಗೆ 5 ಚಪಾತಿ, ಬಾಬುರಾಮನಿಗೆ 4 ಚಪಾತಿ ಅಷ್ಟೇ ಸೇವನೆ ಮಾಡಬೇಕು ಎಂದು ಕಟ್ಟುನಿಟ್ಟಾಗಿ ಹೇಳಿದ್ದರು. ಬೆಳೆಯುವ ಹುಡುಗರಿಗೆ ಈ 4-5 ಚಪಾತಿ ಅಂದ್ರೆ ಕಡಿಮೆನೆ. ಕಲ್ಕತ್ತಾ ಕಡೆ ಎಲ್ಲ ಚಿಕ್ಕ ಸೈಜ್ ಚಪಾತಿ ಮಾಡ್ತಾರೆ, ಅದು ಸಾಕಾಗಲ್ಲ. ಅಲ್ಲದೆ ಶ್ರೀಮಾತೆಯವರ ಮಾತೃ ಹೃದಯಕ್ಕೆ
ಆ ಮಕ್ಕಳಿಗೆ ಹೊಟ್ಟೆ ತುಂಬ ಬಡಿಸಬೇಕೆನ್ನುವ ಕಾತರದ ಮುಂದೆ ಈ ಲೆಕ್ಕ ಸಂಖ್ಯೆಯೆಲ್ಲ ಎಲ್ಲಿ ಉಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ? ಸರಿ, ಶ್ರೀಮಾತೆಯವರು ಪರಮ ವಾತ್ಸಲ್ಯದಿಂದ ಅವರಿಗೆ ಮತ್ತೆ ಮತ್ತೆ ಬಡಿಸಿದರು. ಆ ಯುವ ಶಿಷ್ಯರು ಶ್ರೀಮಾತೆಯವರ ಪ್ರೇಮದಿಂದ ಕರಗಿ ಹೋಗಿ ಚಪಾತಿಯನ್ನು ಸೇವಿಸಿದರು. ಬಹುಶಃ ಇದರ ಸೂಚನೆ ಶ್ರೀರಾಮಕೃಷ್ಣರಿಗೆ ಸಿಕ್ಕಿರಬೇಕು. ಅದಕ್ಕೆ ಒಂದು ದಿನ ಶ್ರೀರಾಮಕೃಷ್ಣರು ಬಾಬುರಾಮನನ್ನು ಕೇಳುತ್ತಾರೆ, ನೀನು ಎಷ್ಟು ಚಪಾತಿ ತಿಂದೆ? ಬಾಬುರಾಮ ಹೇಳುತ್ತಾನೆ, 6. ಏಕೆ? ನಿನಗೆ ನಾನು 4 ಚಪಾತಿ ತಿನ್ನಬೇಕೆಂದು ಹೇಳಿದ್ದೇನಲ್ಲವೇ? ಬಾಬುರಾಮ ಶ್ರೀಮಾತೆಯವರ ಕಡೆಗೆ ಬೆರಳು ಮಾಡಿ ತೋರಿಸಿದ. ಶ್ರೀರಾಮಕೃಷ್ಣರ ಸವಾರಿ ನಹಬತ್ತಿಗೆ ಹೋಯಿತು. ನೀನು ಈ ರೀತಿ ಮಾಡಿದರೆ ಹುಡುಗರ ಭವಿಷ್ಯವೆಲ್ಲ ಕೆಟ್ಟು ಹೋಗುತ್ತದೆ. ಅದಕ್ಕೆ ಶ್ರೀಮಾತೆಯವರು ಅತ್ಯಂತ ಶಾಂತವಾಗಿ, ಅವರು 1-2 ಚಪಾತಿ ಹೆಚ್ಚಿಗೆ ತಿಂದ ಮಾತ್ರಕ್ಕೆ ನೀವು ಏಕೆ ಇಷ್ಟು ಕಳವಳ ಪಡಬೇಕು? ಅವರ ಆಧ್ಯಾತ್ಮಿಕ ಜವಾಬ್ದಾರಿಯನ್ನು ನಾನು ನೋಡಿಕೊಳ್ಳುತ್ತೇನೆ ಎಂಬ ಮಹತ್ವಪೂರ್ಣ ಮಾತನ್ನು ಹೇಳುತ್ತಾರೆ. ಶ್ರೀಮಾತೆಯವರು ಇಲ್ಲಿ ಬೇರೆ ಗೃಹಿಣಿಯರ ಹಾಗೆ ಮಕ್ಕಳು ಪಾಪ ತಿನ್ಲಿ ಅಂತ ಹೇಳಲಿಕ್ಕೆ ಹೋಗ್ಲಿಲ್ಲ. ಬೆಳೆಯುವ ಮಕ್ಕಳು ಅಷ್ಟು ತಿನ್ಬೇಕಾಗತ್ತೆ ಅಂತ ಎಲ್ಲ ಹೇಳಲಿಕ್ಕೆ ಹೋಗಲಿಲ್ಲ. ಬದಲಾಗಿ ನೇರವಾಗಿ ಹೇಳುತ್ತಿದ್ದಾರೆ, ಅವರ ಆಧ್ಯಾತ್ಮಿಕ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ. ಎಂತಹ ಅದ್ಭುತವಾದ ಉತ್ತರ! ಇದಕ್ಕೆ ತಕ್ಕಂತೆ ಮುಂದೆ ಶ್ರೀರಾಮಕೃಷ್ಣರು ಕಾಶೀಪುರದ ತೋಟದ ಮನೆಯಲ್ಲಿದ್ದಾಗ ಯುವ ಶಿಷ್ಯರನ್ನು ಭಿಕ್ಷೆಗೆ ಎಂದು ಕಳುಹಿಸುತ್ತಾರೆ. ಆಗ ಆ ಯುವ ಶಿಷ್ಯರು ಮೊದಲು ಶ್ರೀಮಾತೆಯವರ ಬಳಿ ಬಂದು ನಿಂತುಕೊಳ್ಳುತ್ತಾರೆ. ಶ್ರೀಮಾತೆಯವರು ಆ ಯುವ ಶಿಷ್ಯರೆಲ್ಲರಿಗೂ 16 ಆಣೆ, 1 ರೂಪಾಯಿ ಪೂರ್ಣತೆಯ ಪ್ರತೀಕ ನಾಣ್ಯವನ್ನು ಅವರಿಗೆ ಭಿಕ್ಷೆಯಾಗಿ ನೀಡುತ್ತಾರೆ. ಮುಂದೆ ಯಾವುದೇ ಕ್ಲಿಷ್ಟ ಸನ್ನಿವೇಶದಲ್ಲಿ ಕೂಡ ಶ್ರೀರಾಮಕೃಷ್ಣರ ಯುವ ಶಿಷ್ಯರು ಶ್ರೀಮಾತೆಯವರ ಮೊರೆ ಹೋಗುವುದನ್ನು ನಾವು ನೋಡುತ್ತೇವೆ. ಸ್ವಾಮೀಜಿ ಅಮೆರಿಕೆಗೆ ಹೊರಡುವ ಮೊದಲು ಶ್ರೀಮಾತೆಯವರ ಆಶೀರ್ವಾದ ಪತ್ರವನ್ನು ಪಡೆದುಕೊಂಡೇ ಹೊರಟಿದ್ದು ಎಂಬುದನ್ನು ನಾವು ಇಲ್ಲಿ ನೆನಪಿಸಿಕೊಳ್ಳಬಹುದು. ಅಲ್ಲದೆ ಮುಂದೆ ಸ್ವಾಮಿ ವಿವೇಕಾನಂದರು ಅಮೆರಿಕೆಯಿಂದ ಮರಳಿ ಬಂದ ಮೇಲೆ ರಾಮಕೃಷ್ಣ ಮಠ ಮತ್ತು ಮಿಷನ್ನಿಗೆ ಜೀವ ಶಿವ ಸೇವೆಯ ಆದರ್ಶವನ್ನು ಹಾಕಿಕೊಟ್ಟಾಗ ಅದನ್ನು ಬಹಳ ಗುರುಭಾಯಿಗಳು ವಿರೋಧಿಸಿದರು. ಆದರೆ ಶ್ರೀಮಾತೆಯವರು ಮಾತ್ರ ಆ ಆದರ್ಶವನ್ನು 100ಕ್ಕೆ 100 ಪ್ರೋತ್ಸಾಹಿಸುತ್ತಾರೆ. ಇದು ಶ್ರೀರಾಮಕೃಷ್ಣರ ಇಚ್ಛೆ. ನರೇಂದ್ರ ಏನು ಮಾಡುತ್ತಾನೆಯೋ ಅದೆಲ್ಲ ಶ್ರೀರಾಮಕೃಷ್ಣರ ಕಾರ್ಯವೇ ಆಗಿದೆ ಎಂದು ಸಮರ್ಥಿಸುತ್ತಾರೆ. ಇಲ್ಲಿ ನಮಗೆ ಶ್ರೀರಾಮಕೃಷ್ಣರ ಅವತಾರೋದ್ದೇಶ ಕಾರ್ಯ ಮುಂದುವರಿಸುವಿಕೆಯಲ್ಲಿ ಶ್ರೀಮಾತೆಯವರ ಪಾತ್ರ, ಶಕ್ತಿ ಸ್ವರೂಪಿಣಿಯಾಗಿ ಶ್ರೀಮಾತೆಯವರ ಪಾತ್ರ ಎಷ್ಟು ಮಹತ್ವಪೂರ್ಣವಾದದ್ದು ಎಂಬುದು ಮನವರಿಕೆಯಾಗುತ್ತದೆ. ಶ್ರೀರಾಮಕೃಷ್ಣರ ಅಂತಿಮ ದಿನಗಳಲ್ಲಿ ಅವರು ಕಾಶೀಪುರದ ತೋಟದ ಮನೆಯಲ್ಲಿ ರುಗ್ಣಶಯ್ಯೆಯಲ್ಲಿ ಮಲಗಿದ್ದಾರೆ. ಅಂದು ಶ್ರೀಮಾತೆಯವರು ಅವರಿಗೆ ಊಟವನ್ನು ತೆಗೆದುಕೊಂಡು ಬಂದಿದ್ದಾರೆ. ಶ್ರೀರಾಮಕೃಷ್ಣರ ದೃಷ್ಟಿ ತಾವು ಎಲ್ಲೋ ದೂರ ಲೋಕಕ್ಕೆ ಹೋಗಿರುವಂತೆ ಅತೀತದಲ್ಲಿ ನೆಲೆಸಿದೆ. ಶ್ರೀಮಾತೆಯವರು ಅವರನ್ನು ಸಮೀಪಿಸಿದಾಗ ಶ್ರೀರಾಮಕೃಷ್ಣರು, ಕಲ್ಕತ್ತಾದ ಜನರು ಕ್ರಿಮಿಕೀಟಗಳ ಹಾಗೆ ಕತ್ತಲಲ್ಲಿ ತೊಳಲಾಡುತ್ತಿದ್ದಾರೆ, ನೀನು ಅವರಿಗಾಗಿ ಏನನ್ನಾದರೂ ಮಾಡಬೇಕು ಎಂದು ಬೆಸಸಿದರು.
ಶ್ರೀಮಾತೆಯವರು ಅದೆಲ್ಲ ಹೇಗೆ ಸಾಧ್ಯ? ನಾನು ಒಬ್ಬ ಹೆಣ್ಣು ಹೆಂಗಸು ಎಂದರು. ಶ್ರೀರಾಮಕೃಷ್ಣರು ಬಿಡಲಿಲ್ಲ. ಇಲ್ಲ, ನೀನು ಮಾಡಲೇಬೇಕಾಗುತ್ತದೆ ಎನ್ನುತ್ತಾರೆ. ಆಗ ಶ್ರೀಮಾತೆಯವರು ಅದೆಲ್ಲ ಕಾಲ ಬಂದಾಗ, ಅದೆಲ್ಲ ಸಮಯ ಕೂಡಿ ಬಂದಾಗ ತಾನೇ ತಾನಾಗಿ ಆಗುತ್ತದೆ ಎನ್ನುತ್ತಾರೆ. ಶ್ರೀರಾಮಕೃಷ್ಣರು ಊಟವನ್ನು ಮಾಡುತ್ತಾ ತಾವು ಹೇಳಿದ ಮಾತು ಶ್ರೀಮಾತೆಯವರು ಗಂಭೀರವಾಗಿ ತೆಗೆದುಕೊಂಡಿದ್ದಾರೋ ಇಲ್ಲವೋ ಎಂದು ಯೋಚಿಸುತ್ತಾ ಇನ್ನೊಮ್ಮೆ ಮತ್ತೊಮ್ಮೆ, ನಾನು ಜಗತ್ತಿಗೆ ಬಂದು ಬಹಳ ಕಷ್ಟಪಟ್ಟೆ, ಇದೆಲ್ಲ ಯಾರಿಗೆ ಅರ್ಥ ಆಗುತ್ತದೆ? ಇದರಲ್ಲಿ ನಿನ್ನ ಪಾಲು ಇದೆ, ಇದನ್ನು ಕೇವಲ ನಾನೊಬ್ಬನೇ ಅನುಭವಿಸಬೇಕೇನು? ಇದರಲ್ಲಿ ನಿನ್ನ ಪಾಲು ಇದೆ. ಹೀಗೆ ಬಗೆಯಾಗಿ ಹೇಳುತ್ತಾ ಶ್ರೀಮಾತೆಯವರಿಗೆ ಅವರ ಜವಾಬ್ದಾರಿಯನ್ನು ಶ್ರೀರಾಮಕೃಷ್ಣರು ನೆನಪಿಸಿಕೊಡುತ್ತಾರೆ. ಇನ್ನೊಂದು ದಿನ ಅದೇ ಸಂದರ್ಭಗಳಲ್ಲಿ ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಹತ್ತಿರ ಬಂದು ಕುಳಿತಿದ್ದಾರೆ. ಶ್ರೀರಾಮಕೃಷ್ಣರು ಶ್ರೀಮಾತೆಯವರನ್ನೇ ನೆಟ್ಟ ದೃಷ್ಟಿಯಿಂದ ದಿಟ್ಟಿಸುತ್ತ ಅವರಿಗೆ ಏನನ್ನೋ ಹೇಳಬೇಕು ಎನ್ನುವಂತೆ ಇದ್ದಾರೆ. ಶ್ರೀಮಾತೆಯವರು ಏನು ಹೇಳಬೇಕು ಎಂಬುದನ್ನು ಹೇಳಿ ಬಿಡಬಾರದೆ ಎಂದು ಕೇಳುತ್ತಾರೆ. ಶ್ರೀರಾಮಕೃಷ್ಣರು, ನಾನೊಬ್ಬನೇ ಎಲ್ಲವನ್ನು ಮಾಡಬೇಕೇನು? ನೀನು ಮಾಡುವುದಿಲ್ಲವೇ ಎಂದು ಕೇಳುತ್ತಾರೆ. ಶ್ರೀಮಾತೆಯವರು ಮೌನವಾಗಿರ್ತಾರೆ. ಅವರ ಮೌನವೇ ಸಮ್ಮತಿಯನ್ನು ಸೂಚಿಸಿದ ಹಾಗೆ ಇರುತ್ತದೆ. ಹೀಗೆ ಶ್ರೀರಾಮಕೃಷ್ಣ ಅವತಾರೋದ್ದೇಶ ಪೂರ್ತಿಯಲ್ಲಿ ಶಕ್ತಿ ಸ್ವರೂಪಿಣಿ ಶ್ರೀಮಾತೆಯವರ ಸಹಕಾರ ಸಿಂಹ ಪಾಲಿನದಾಗಿತ್ತು. ಶ್ರೀಮಾತೆಯವರ ವಿಷಯದಲ್ಲಿ ನಾವು ಒಂದು ಶಬ್ದವನ್ನು ಉಪಯೋಗಿಸುತ್ತೇವೆ, ಗುರು ದೈವ ಜನನಿ. ಗುರು ದೈವ ಜನನಿ. ಶ್ರೀಮಾತೆಯವರು ಗುರು ದೈವ ಜನನಿಯಾಗುವ ಮೂಲಕ ತಮ್ಮ ಶಕ್ತಿ ಸ್ವರೂಪವನ್ನು ತೋರಿಸಿ ಶ್ರೀರಾಮಕೃಷ್ಣ ಅವತರಣ ಕಾರ್ಯದಲ್ಲಿ ತಮ್ಮ ಸಹಕಾರವನ್ನು ನೀಡಿದರು ಎಂದು ಕೂಡ ನಾವು ಆಲೋಚನೆ ಮಾಡಬಹುದು. ಈಗ ನಾವು ಈ 3 ಶಬ್ದಗಳನ್ನು ಸ್ವಲ್ಪ ಪ್ರತ್ಯೇಕವಾಗಿ ಯೋಚಿಸೋಣ. ಶ್ರೀಮಾತೆಯವರು ಗುರು. ಒಮ್ಮೆ ಸುರೇಂದ್ರನಾಥ ಸೇನ ಎಂಬ ಒಬ್ಬ ಭಕ್ತ ಸ್ವಾಮಿ ವಿವೇಕಾನಂದರ ಹತ್ತಿರ ಮಂತ್ರ ದೀಕ್ಷೆಯನ್ನು ಪಡೆದುಕೊಳ್ಳಲಿಕ್ಕೆ ಬಂದಿದ್ದಾನೆ. ಸ್ವಾಮೀಜಿ ಅವನಿಗೆ ಮಂತ್ರ ದೀಕ್ಷೆಯನ್ನು ನೀಡಲು ಕುಳಿತಿದ್ದರು. ತಕ್ಷಣ ಸ್ವಾಮೀಜಿ ಹೇಳುತ್ತಾರೆ, ನನಗೆ ಶ್ರೀರಾಮಕೃಷ್ಣರಿಂದಲೇ ತಿಳಿದು ಬಂದಿದೆ, ನನಗಿಂತ ದೊಡ್ಡ ವ್ಯಕ್ತಿಯಿಂದ ನಿನಗೆ ಮಂತ್ರ ದೀಕ್ಷೆ ಸಿಗುತ್ತದೆ. ಆದ್ದರಿಂದ ನಾನು ನಿನಗೆ ದೀಕ್ಷೆಯನ್ನು ನೀಡಲಾಗುವುದಿಲ್ಲ. ಈ ಘಟನೆಯಾಗಿ ಕೆಲವು ದಿನಗಳಿಗೆ ಅವನಿಗೆ ಒಂದು ಸ್ವಪ್ನ ಬೀಳುತ್ತದೆ. ಸ್ವಪ್ನದಲ್ಲಿ ತಾನು ಶ್ರೀರಾಮಕೃಷ್ಣರ ತೊಡೆಯ ಮೇಲೆ ಕುಳಿತಿದ್ದೇನೆ. ಓರ್ವ ತೇಜಸ್ವಿಯಾದಂತಹ ದೇವತಾ ಸ್ತ್ರೀ ತನಗೆ ಮಂತ್ರವನ್ನು ಅನುಗ್ರಹಿಸಿದಳು. ಅವನು ಎಚ್ಚರವಾದ ಮೇಲೆ ಕೂಡ ಆ ಮಂತ್ರ ಅವನಿಗೆ ಬಹಳ ಸ್ಪಷ್ಟವಾಗಿ ನೆನಪಿನಲ್ಲಿ ಇತ್ತು. ಆ ಸ್ವಪ್ನ ಎಷ್ಟು ಸತ್ಯ ಎಂದು ಅವನು ತಲೆ ಕೆಡಿಸಿಕೊಳ್ಳಲು ಹೋಗಲಿಲ್ಲ. ಮುಂದೆ 1911ರಲ್ಲಿ ಅವನು ದುರ್ಗಾ ಪೂಜೆಗೆಂದು ಜಯರಾಮ್ ಬಾಟಿಗೆ ಬರುತ್ತಾನೆ. ಆಗ ಅವನ ಪುಣ್ಯ ಫಲದಿಂದ ಶ್ರೀಮಾತೆಯವರು ಅವನಿಗೆ ಮಂತ್ರದೀಕ್ಷೆಯನ್ನು ನೀಡುತ್ತಾರೆ. ಮಂತ್ರದೀಕ್ಷೆಯನ್ನು ಪಡೆದಾಗ ಅವನಿಗೆ ಆದ ಆಶ್ಚರ್ಯ ಅಷ್ಟಿಷ್ಟಲ್ಲ. ಕಾರಣ, ತಾನು ಕನಸಿನಲ್ಲಿ ಯಾವ ಮಂತ್ರವನ್ನು ಪಡೆದೆನೋ
ಅದೇ ಮಂತ್ರವನ್ನು ಶ್ರೀಮಾತೆಯವರು ಅವನಿಗೆ ಕರುಣಿಸಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ತಾನು ಕನಸಿನಲ್ಲಿ ಕಂಡಂತಹ ಆ ದೇವತಾ ಸ್ತ್ರೀ ಬೇರೆ ಯಾರೂ ಅಲ್ಲ, ಶ್ರೀಮಾತೆಯವರೇ ಎಂಬುದು ಅವನಿಗೆ ಈಗ ಗೊತ್ತಾಯಿತು. ಅವನು ಶ್ರೀಮಾತೆಯವರ ಹತ್ತಿರ ತನ್ನ ಸ್ವಪ್ನ ಸತ್ಯವಾದುದೇನು ಎಂದು ಕೇಳಿದಾಗ ಶ್ರೀಮಾತೆಯವರು ಹೌದು ಎಂದು ಆ ಸ್ವಪ್ನವನ್ನು ಮಾನ್ಯ ಮಾಡುತ್ತಾರೆ. ಶ್ರೀಮಾತೆಯವರ ಗುರುಶಕ್ತಿಯನ್ನು ನಾವು ಈ ಘಟನೆಯಲ್ಲಿ ನೋಡಬಹುದು. ಇನ್ನೊಂದು ಬಹಳ ಪ್ರಸಿದ್ಧವಾದ ಘಟನೆ ನಿಮಗೆಲ್ಲ ಗೊತ್ತಿದೆ ಎಂದು ಭಾವಿಸುತ್ತೇನೆ. ಒಮ್ಮೆ ಓರ್ವ ಭಕ್ತ ಶ್ರೀಮಾತೆಯವರ ಹತ್ತಿರ ಬಂದಿದ್ದಾನೆ. ಅವನು ಶ್ರೀಮಾತೆಯವರ ಹತ್ತಿರ, ಅಮ್ಮ, ನೀವು ನನಗೆ ನೀಡಿದ ಮಂತ್ರವನ್ನು ಮರಳಿ ಕೊಡುತ್ತೇನೆ ಎನ್ನುತ್ತಾನೆ. ಶ್ರೀಮಾತೆಯವರು, ನಾನು ನಿನಗೆ ಕೊಟ್ಟಿರುವ ಮಂತ್ರ ಅದು ಸಿದ್ಧ ಮಂತ್ರ, ಅದು ಖಾಲಿ ಪೀಲಿ ಶಬ್ದ ಅಲ್ಲ, ಅದರಲ್ಲಿ ಪ್ರಚಂಡ ಶಕ್ತಿ ಇದೆ. ಅಲ್ಲದೆ ನಾನು ದಿವಾರಾತ್ರಿ ನಿಮ್ಮೆಲ್ಲರ ಏಳಿಗೆಗಾಗಿ ಜಪ ಮಾಡ್ತಾ ಇದ್ದೇನೆ. ಯಾಕೆ ಮಂತ್ರವನ್ನು ಮರಳಿ ಕೊಡ್ತೀಯಾ? ಬೇಡ ಎಂದು ಬಗೆ ಬಗೆಯಾಗಿ ಒಪ್ಪಿಸಲು ನೋಡಿದರೂ ಆ ಭಕ್ತ ಒಪ್ಪಲೇ ಇಲ್ಲ. ಅಮ್ಮ, ನಾನು ಕೇಳಿದ್ದೇನೆ, ನಾನು ಮಂತ್ರ ಜಪ ಮಾಡದಿದ್ದರೆ ಗುರುವಿಗೆ ಪಾಪ ಬರುತ್ತದೆ, ಅದಕ್ಕಾಗಿ ದಯವಿಟ್ಟು ನಾನು ನನ್ನ ಮಂತ್ರವನ್ನು ಮರಳಿ ಕೊಡುತ್ತೇನೆ. ಈಗ ಶ್ರೀಮಾತೆಯವರು ಏನು ಹೇಳಬೇಕು? ಆಗ್ಲಿ ಮಗು, ಕೊಡು ಅಂದ್ರು. ಮಂತ್ರವನ್ನು ಮರಳಿ ಕೊಡುವುದು ಅಂದ್ರೆ ಆ ಮಂತ್ರವನ್ನು ಶ್ರೀಮಾತೆಯವರ ಸನ್ನಿಧಾನದಲ್ಲಿ ಜೋರಾಗಿ ಹೇಳಬೇಕು. ಅದು ಅವರಿಗೆ ಮಂತ್ರವನ್ನು ಕೊಟ್ಟ ಹಾಗೆ. ಅವನು ಮಂತ್ರವನ್ನು ಶ್ರೀಮಾತೆಯವರಿಗೆ ಮರಳಿ ಕೊಟ್ಟ. ಆಮೇಲೆ ಮಾತ್ರ ಅವನಿಗೆ ಭಯ ಆಯಿತು. ಅವನು ಭೀತನಾಗಿ ನಡುಗುತ್ತಾ, ಅಮ್ಮ, ಹಾಗಾದರೆ ಈಗ ನನಗೆ ನರಕವೇ ಗತಿಯೇನು ಎಂದು ಕೇಳುತ್ತಾನೆ. ಶ್ರೀಮಾತೆಯವರಲ್ಲಿ ದಿವ್ಯ ಭಾವ ಜಾಗೃತವಾಗುತ್ತೆ. ಅವರು ಅತ್ಯಂತ ಮಧುರವಾದ ಗಂಭೀರ ಧ್ವನಿಯಲ್ಲಿ ಹೇಳುತ್ತಾರೆ, ನನ್ನ ಸಂತಾನವನ್ನು ನರಕಕ್ಕೆ ಕರೆದುಕೊಂಡು ಹೋಗಲಿಕ್ಕೆ, ನನ್ನ ಸಂತಾನವನ್ನು ನರಕಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಯಮನಿಗೂ ಧೈರ್ಯವಿಲ್ಲ. ಏನದ್ಭುತ ಮಾತು! ಶ್ರೀಮಾತೆಯವರ ಗುರುಶಕ್ತಿ ಯಮನನ್ನೂ ಸೋಲಿಸಬಲ್ಲದು ಎಂಬುದನ್ನು ಸಾರಿ ಹೇಳುವಂತಹ ಘಟನೆ. ಇನ್ನೊಂದು ಘಟನೆ, ಒಮ್ಮೆ ರಂಗೂನಿನಿಂದ ಶ್ಯಾಮಾಚರಣ ಚಕ್ರವರ್ತಿ ಎಂಬ ಒಬ್ಬ ಭಕ್ತ ಶ್ರೀಮಾತೆಯವರ ಬಳಿಗೆ ಬಂದಿದ್ದಾನೆ. ಅವನು ಸ್ವಾಮಿ ವಿವೇಕಾನಂದರ ರಾಜಯೋಗ ಪುಸ್ತಕವನ್ನು ಓದಿ ಬಹಳ ಪ್ರಭಾವಿತನಾದ. ಅದರಲ್ಲೂ ಮುಖ್ಯವಾಗಿ ಪ್ರಾಣಾಯಾಮದ ವಿಚಾರ ಅವನಿಗೆ ತುಂಬ ಉತ್ತೇಜನ ನೀಡಿತು. ಅವನು ಗುರುವಿನ ಮಾರ್ಗದರ್ಶನ ಇಲ್ಲದೆ ದಿನಕ್ಕೆ 3 ಗಂಟೆಯಂತೆ ಪ್ರಾಣಾಯಾಮವನ್ನು ಉತ್ಸಾಹದಿಂದ ಆರಂಭಿಸಿಯೇ ಬಿಟ್ಟ. ಕೆಲವು ದಿನಗಳಲ್ಲಿ ಅವನಿಗೆ ಏನೋ ತೊಂದರೆ ಆರಂಭ ಆಯಿತು. ಅವನ ಕಿವಿಯಲ್ಲಿ ಏನೋ ಒಂದು ಗುಯ್ಗುಟ್ಟುವ ಶಬ್ದ ಕೇಳಿಸತೊಡಗಿತು. ಈಗ ಅವನು ಚಿಂತಿತನಾದ. ತನ್ನ ಉದ್ಯೋಗಕ್ಕೆ ದೀರ್ಘಕಾಲದ ರಜೆಯನ್ನು ಹಾಕಿ ಬೇಲೂರು ಮಠಕ್ಕೆ ಬರ್ತಾನೆ. ಅಲ್ಲಿ ಅವನಿಗೆ ಶ್ರೀಮಾತೆಯವರು ಜೈರಾಂಬಾಟಿಯಲ್ಲಿದ್ದಾರೆ ಎಂಬ ವಿಷಯ ಗೊತ್ತಾಯಿತು. ಅವನು ಜೈರಾಂಬಾಟಿಗೆ ಹೋಗ್ತಾನೆ. ಜೈರಾಂಬಾಟಿಗೆ ಹೋಗುತ್ತಲೇ ಅವನ ಕಿವಿಯಲ್ಲಿ ಕೇಳುತ್ತಿದ್ದಂತಹ ಆ ಶಬ್ದ ನಿಂತು ಹೋಗುತ್ತದೆ. ಅವನಿಗೆ ತುಂಬ ಸಮಾಧಾನ ಅನ್ನಿಸುತ್ತದೆ. ಅವನು ಶ್ರೀಮಾತೆಯವರ ಹತ್ತಿರ, ಅಮ್ಮ, ನನಗೆ ರಾಜಯೋಗ ಸಾಧನೆಯನ್ನು ಮಾಡಬೇಕೆಂದು ಇಷ್ಟ ಎಂದು ನಿವೇದಿಸುತ್ತಾನೆ. ಶ್ರೀಮಾತೆಯವರು, ಅಲ್ಲಪ್ಪ,
ರಾಜಯೋಗ ಸಾಧನೆಯನ್ನು ಮಾಡಬೇಕು ಅಂತ ಇದ್ದೀಯಲ್ಲ, ನಿನ್ನ ಶರೀರದಲ್ಲಿ ಎಷ್ಟು ಶಕ್ತಿಯನ್ನು ಕೂಡಿ ಇಟ್ಟಿದ್ದೀಯಾ? ನಿನ್ನ ಮನಸ್ಸಿನಲ್ಲಿ ಎಷ್ಟು ಶಕ್ತಿಯನ್ನು ಕೂಡಿ ಇಟ್ಟಿದ್ದೀಯಾ? ನೀನು 1000 ರೂಪಾಯಿಯನ್ನು ಇಟ್ಟುಕೊಂಡು ಅರಮನೆಯನ್ನು ಕಟ್ಟಲು ಹೊರಟಂತೆ ಇದೆಯಲ್ಲ ಎಂದರು. ಅವನಿಗೆ ನಿರಾಶೆಯಾಯಿತು. ಶ್ರೀಮಾತೆಯವರು ಹೇಳುತ್ತಾರೆ, ನಿನಗೆ ಬೇರೆ ಮಾರ್ಗ ಇದೆ, ನಿರಾಶನಾಗಬೇಡ ಎಂದು ಹೇಳಿ ಅವನಿಗೆ ಮಂತ್ರ ದೀಕ್ಷೆಯನ್ನು ಕೊಟ್ಟು ಜಪ ಮಾಡುವ ವಿಧಾನವನ್ನು ಕಲಿಸಿಕೊಟ್ಟು ದಿನದಲ್ಲಿ 2 ಬಾರಿ ಜಪ ಮಾಡುವಂತೆ ನಿರ್ದೇಶನವನ್ನು ಕೊಡುತ್ತಾರೆ. ಅವನು ಹೇಳುತ್ತಾನೆ, ಅಮ್ಮ, ನಾನು 3 ಬಾರಿ ದಿನಕ್ಕೆ ಜಪ ಮಾಡುತ್ತೇನೆ. ಇಲ್ಲ, ನೀನು ಸದ್ಯಕ್ಕೆ ದಿನದಲ್ಲಿ 2 ಬಾರಿ ಜಪವನ್ನು ಮಾಡಿಕೊಂಡು ಹೋಗು ಎಂದು ಅವನನ್ನು ಆಶೀರ್ವದಿಸಿ ಕಳುಹಿಸಿಕೊಡುತ್ತಾರೆ. ಹೀಗೆ ಶ್ರೀಮಾತೆಯವರು ಗುರುಶಕ್ತಿಯಾಗಿ ಅಸಂಖ್ಯ ಭಕ್ತರಿಗೆ ಮಂತ್ರದೀಕ್ಷೆಯನ್ನು ಕೊಟ್ಟದ್ದಷ್ಟೇ ಅಲ್ಲ, ಸಾಧನಾ ಮಾರ್ಗದಲ್ಲಿ ಅವರಿಗೆ ಎದುರಾಗುವಂತಹ ತೊಡಕುಗಳನ್ನು, ಸಮಸ್ಯೆಗಳನ್ನು ನಿವಾರಿಸಿದುದು ಮಾತ್ರವಲ್ಲ, ಜಪ ಧ್ಯಾನ ಸಾಧನೆಯ ಸಂಬಂಧವಾಗಿ ಅನೇಕ ಮಾರ್ಗದರ್ಶಕ ಸೂತ್ರಗಳನ್ನು ನೀಡಿದ್ದಾರೆ. ಇದು ಶ್ರೀಮಾತೆಯವರ ಗುರುಶಕ್ತಿ. ಬಳಿಕ ಗುರು ದೈವ ಜನನಿ, ದೈವ ಶಕ್ತಿ ಅಂದ್ರೆ ದೇವಿ ಶಕ್ತಿ. ಇದಕ್ಕೂ ನಾವು ಶ್ರೀಮಾತೆಯವರ ಜೀವನದಲ್ಲಿ ಅನೇಕ ಉದಾಹರಣೆಗಳನ್ನು ನೋಡುತ್ತೇವೆ. ಒಂದು ಘಟನೆ, ಒಮ್ಮೆ ಶ್ರೀಮಾತೆಯವರು ಬಾಗ್ ಬಜಾರಿನಲ್ಲಿ ಒಂದು ಮನೆಯಲ್ಲಿ, ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು. ಅದರ ನೆಲ ಅಂತಸ್ತಿನಲ್ಲಿ ಅರಸಿನದ ಗೋದಾಮು ಇತ್ತು. ಮೊದಲ ಅಂತಸ್ತಿನ ಕೋಣೆಯನ್ನು ಪುರುಷ ಭಕ್ತರು ಕುಳಿತುಕೊಳ್ಳಲಿಕ್ಕೆ ಉಪಯೋಗಿಸುತ್ತಿದ್ದರು. 2ನೆಯ ಅಂತಸ್ತಿನಲ್ಲಿ ಶ್ರೀಮಾತೆಯವರು ವಾಸವಾಗಿದ್ದರು. ಅಂದು ದುರ್ಗಾ ಪೂಜೆ. ಅನೇಕ ಭಕ್ತರು ಶ್ರೀಮಾತೆಯವರಿಗೆ ಪುಷ್ಪಾಂಜಲಿಯನ್ನು ಅರ್ಪಿಸಿ ಪ್ರಣಾಮ ಸಲ್ಲಿಸಲು ಬಂದು ಮೊದಲ ಮಹಡಿಯ ಕೋಣೆಯಲ್ಲಿ ಕುಳಿತುಕೊಂಡಿದ್ದಾರೆ. ಮಾಸ್ಟರ್ ಮಹಾಶಯ ಕೂಡ ಬಂದು ಕುಳಿತಿದ್ದಾನೆ. ಗೋಲಾಪ್ಮ ಬಂದು, ನೀವು ಯಾರು ಯಾರು ಶ್ರೀಮಾತೆಯವರಿಗೆ ಪುಷ್ಪಾಂಜಲಿಯನ್ನು ಅರ್ಪಿಸಬೇಕು ಎಂದು ಇದ್ದೀರೋ ಅವರೆಲ್ಲ ಮೇಲಕ್ಕೆ ಹೋಗಬಹುದು ಎಂದು ಹೇಳಿದಳು. ಎಲ್ಲರೂ ಮೇಲೆ ಹೋಗಿ ಶ್ರೀಮಾತೆಯವರಿಗೆ ಪ್ರಣಾಮ ಮಾಡಿ ಪುಷ್ಪಾಂಜಲಿ ಅರ್ಪಿಸಿ ಬಂದರು. ಆದರೆ ಮಾಸ್ಟರ್ ಮಹಾಶಯ ಮಾತ್ರ ಅದೇ ಕೋಣೆಯಲ್ಲಿ ಕುಳಿತಿದ್ದ. ಮಾಸ್ಟರ್ ಮಹಾಶಯ, ನೀವು ಶ್ರೀಮಾತೆಯವರನ್ನು ನೋಡಲಿಕ್ಕೆ ಹೋಗುವುದಿಲ್ಲವೇ? ಇಲ್ಲ, ನಾನು ನೋಡಿ ಆಗಿದೆ. ಯಾವಾಗ? ನೀವು ಮೇಲಕ್ಕೆ ಹೋಗಲೇ ಇಲ್ಲವಲ್ಲ? ನಾನು ಇಂದು ಸಿದ್ದೇಶ್ವರಿ ದೇವಿ ದೇವಸ್ಥಾನದಲ್ಲಿ ಶ್ರೀಮಾತೆಯವರನ್ನು ನೋಡಿದೆ. ಆ ಭಕ್ತ ಹೇಳುತ್ತಾನೆ, ನಾನು ನಿನ್ನೆ ಸಾಯಂಕಾಲದಿಂದ ಇಲ್ಲಿಯೇ ಇದ್ದೇನೆ. ಶ್ರೀಮಾತೆಯವರು ಸಿದ್ದೇಶ್ವರಿ ದೇವಿ ದೇವಸ್ಥಾನಕ್ಕೆ ಹೋಗಲೇ ಇಲ್ಲ. ಮಾಸ್ಟರ್ ಹೇಳುತ್ತಿದ್ದ ಮಾತಿನ ಅರ್ಥ ಏನು ಅಂದ್ರೆ, ಅವನು ಸಿದ್ದೇಶ್ವರಿ ದೇವಿ ದೇವಸ್ಥಾನದಲ್ಲಿ ಗರ್ಭಗೃಹದಲ್ಲಿ ದೇವಿಯ ಸ್ಥಾನದಲ್ಲಿ ಶ್ರೀಮಾತೆಯವರನ್ನೇ ನೋಡಿ ಅವನ ಹೃದಯ ತುಂಬಿ ಬಂದಿದೆ. ಆದ್ದರಿಂದ ಈಗ ಅವನು ಪ್ರತ್ಯೇಕವಾಗಿ ಹೋಗಿ ಶ್ರೀಮಾತೆಯವರನ್ನು ದರ್ಶಿಸುವ ಅವಶ್ಯಕತೆ ಇಲ್ಲ ಎಂದು ಅವನಿಗೆ ಅನ್ನಿಸುತ್ತಿದೆ. ಅಂದರೆ ಶ್ರೀಮಾತೆಯವರು ದೈವ, ದೇವಿ ಶಕ್ತಿ. ಇನ್ನೊಂದು ಘಟನೆ, ಶ್ರೀಮಾತೆಯವರು ಉದ್ಬೋಧನದಲ್ಲಿ ಇರುವಾಗ ಅಲ್ಲಿ ಸೇವೆಯನ್ನು ಮಾಡುತ್ತಿದ್ದಂತಹ ಒಬ್ಬ ನೌಕರ ಚಂದ್ರಮೋಹನ. ಶ್ರೀಮಾತೆಯವರು ಅವನನ್ನು ಹಲವು ಬಾರಿ ತಮ್ಮ ಜೊತೆಯಲ್ಲಿ ಜೈರಾಂಬಾಟಿಗೂ ಕರೆದುಕೊಂಡು ಹೋಗಿರುತ್ತಾರೆ. ಹೀಗೆ ಒಮ್ಮೆ
ಶ್ರೀಮಾತೆಯವರು ಚಂದ್ರಮೋಹನನನ್ನು ಜಯರಾಮ ಬಾಟಿಗೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿಂದ ಮರಳಿ ಬರುವಾಗ ಶ್ರೀಮಾತೆಯವರು ಜಯರಾಮ್ ಬಾಟಿಯಿಂದ ಕೋಲ್ಕತ್ತಕ್ಕೆ ಮರಳಿ ಬರುವಾಗ ಕೋಯಾಲ್ಪಾರ ಮಾರ್ಗವಾಗಿ ಬರುತ್ತಿದ್ದಾರೆ. ವಿಷ್ಣುಪುರಕ್ಕೆ ಅವರು ಹೋಗಬೇಕು. ಮಾರ್ಗದಲ್ಲಿ ಒಂದು ಮರದ ಕೆಳಗೆ ಅವರು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲಿಕ್ಕೆ ಕುಳಿತುಕೊಳ್ಳುತ್ತಾರೆ. ಚಂದ್ರಮೋಹನ ಬಂದು ಶ್ರೀಮಾತೆಯವರು ಒಬ್ಬರೇ ಇರುವುದನ್ನು ಗಮನಿಸಿ ಅವರ ಪಾದಗಳನ್ನು ಹಿಡಿದುಕೊಂಡ. ಅಮ್ಮ, ನಿಮ್ಮ ಕೃಪೆಯಿಂದ ನನಗೆ ಒಂದು ಆಶ್ರಯ ಸಿಕ್ಕಿದೆ. ನನ್ನ ಕುಟುಂಬಕ್ಕೆ ಒಂದು ನೆಲೆ ಎಂದು ಆಗಿದೆ. ನನ್ನ ಎಲ್ಲ ಕಷ್ಟ ದುಃಖಗಳನ್ನು ನೀವು ಪರಿಹಾರ ಮಾಡಿದ್ದೀರಿ. ಈಗ ನನಗೆ ಯಾವ ಆಸೆಗಳೂ ಇಲ್ಲ. ನನ್ನ ಒಂದೇ ಒಂದು ಆಸೆ ಏನೆಂದರೆ ನೀವು ನನಗೆ ನಿಮ್ಮ ದೇವಿ ಸ್ವರೂಪವನ್ನು ತೋರಿಸಬೇಕು. ಶ್ರೀಮಾತೆಯವರು ಮೊದಮೊದಲು ಮಾತನ್ನು ತಳ್ಳಿ ಹಾಕಲು ನೋಡಿದರು, ಆದರೆ ಚಂದ್ರಮೋಹನ ಬಿಡಲಿಲ್ಲ. ಆಗ ಶ್ರೀಮಾತೆಯವರು ಹೇಳುತ್ತಾರೆ, ನೀನು ಇದನ್ನು ನಾನು ಬದುಕಿರುವ ತನಕ ಯಾರಿಗೂ ಹೇಳಬಾರದು ಎಂದು ಮಾತು ಕೊಡು. ಆಗ ನಾನು ನಿನಗೆ ನನ್ನ ದೈವಿ ಸ್ವರೂಪವನ್ನು ತೋರಿಸುತ್ತೇನೆ. ಚಂದ್ರಮೋಹನ ಮಾತು ಕೊಡುತ್ತಾನೆ. ಶ್ರೀಮಾತೆಯವರು, ನೀನು ಯಾವ ರೂಪವನ್ನು ನೋಡುತ್ತೀಯೋ ಅದನ್ನು ಕಂಡು ಹೆದರಬಾರದು ಎಂದೂ ಹೇಳುತ್ತಾರೆ. ನೋಡುವಷ್ಟರಲ್ಲಿ ಶ್ರೀಮಾತೆಯವರ ರೂಪ ಬದಲಾಯಿತು. ಉಜ್ವಲವಾದ ತೇಜಸ್ಸು, ಎಲ್ಲ ಕಡೆ ದಿವ್ಯವಾದ ಬೆಳಕು. ಆ ತೇಜಸ್ಸಿನ ರಾಶಿಯ ನಡುವೆ ದೇವಿ ಜಗದ್ಧಾತ್ರಿ. ಚಂದ್ರಮೋಹನ ಅದನ್ನು ನೋಡಿ ಅವನಿಗೆ ಪ್ರಜ್ಞೆಯೇ ತಪ್ಪಿದಂತಾಯಿತು. ಅವನು ಶ್ರೀಮಾತೆಯವರ ಪಾದಗಳಲ್ಲಿ ಬಿದ್ದ. ಜೊತೆಯಲ್ಲಿ ಅವನು ಆ ದರ್ಶನದಲ್ಲಿ ಶ್ರೀಮಾತೆಯವರ ಆಚೆ ಈಚೆ ಜಯ ಮತ್ತು ವಿಜಯ ಆ ಸಖಿಯರನ್ನೂ ನೋಡಿದ. ಅವನು ಪ್ರಜ್ಞೆ ತಪ್ಪಿ ಬೀಳುತ್ತಾನೆ. ಶ್ರೀಮಾತೆಯವರೇ ಪ್ರೇಮದಿಂದ ಅವನ ಎದೆಯನ್ನು ಸ್ಪರ್ಶಿಸಿ ಪ್ರಜ್ಞೆ ಬರುವಂತೆ ಮಾಡುತ್ತಾರೆ. ಶ್ರೀಮಾತೆಯವರನ್ನು ಚಂದ್ರಮೋಹನ ಕೇಳುತ್ತಾನೆ, ಅಮ್ಮ, ಆ ದರ್ಶನದಲ್ಲಿ ನಿಮ್ಮ ಆಚೆ ಈಚೆ ಇಬ್ಬರಿದ್ರಲ್ಲ, ಅವರು ಯಾರು? ಶ್ರೀಮಾತೆಯವರು ಹೇಳುತ್ತಾರೆ, ಅವರು ಜಯ ಮತ್ತು ವಿಜಯ. ಅದು ಯಾರು ಎಂದು ಅವನು ಕೇಳಿದಾಗ ಶ್ರೀಮಾತೆಯವರು, ಅದು ಗೋಲಾಪ್ಮ ಮತ್ತು ಯೋಗಿನ್ಮ ಎಂದು ಹೇಳುತ್ತಾರೆ. ಶ್ರೀಮಾತೆಯವರು ದೇವಿ, ಗುರು, ದೈವ, ಜನನಿ. ಶ್ರೀಮಾತೆಯವರು ತಾಯಿ ಎಂಬುದನ್ನು ಹೇಳಲಿಕ್ಕೆ ಅವರ ಜೀವನದುದ್ದಕ್ಕೂ ಅಸಂಖ್ಯ ಘಟನೆಗಳು ನಮಗೆ ಸಿಗುತ್ತವೆ. ಜಗತ್ತಿಗೆ ಮಾತೃತ್ವದ ಆದರ್ಶವನ್ನು ತೋರಿಸಿಕೊಡಲು ಶ್ರೀರಾಮಕೃಷ್ಣರು ನನ್ನನ್ನು ಬಿಟ್ಟು ಹೋಗಿದ್ದಾರೆ ಎಂದು ಶ್ರೀಮಾತೆಯವರೇ ಹೇಳಿದ್ದಾರೆ. ಶ್ರೀಮಾತೆಯವರ ವಾತ್ಸಲ್ಯ, ಮಾತೃ ವಾತ್ಸಲ್ಯ ಅಹೇತುಕವಾದದ್ದು, ಅನಂತವಾದದ್ದು, ಅಗಾಧವಾದದ್ದು, ಅಪಾರವಾದದ್ದು. ಇದಕ್ಕೆ ಇರುವಂತಹ ಉದಾಹರಣೆಗಳು ಒಂದೆರಡಲ್ಲ. ಒಮ್ಮೆ ಒಬ್ಬ ಭಕ್ತ ಬಂದು ಶ್ರೀಮಾತೆಯವರ ಹತ್ರ ಹೇಳುತ್ತಾನೆ, ಅಮ್ಮ, ನೀವು ಶಿಷ್ಯರ ಪಾಪಗಳನ್ನು ಸ್ವೀಕಾರ ಮಾಡಿದ್ದರಿಂದ ನಿಮಗೆ ಕಾಯಿಲೆ ಬಂದಿದೆ ಎಂದು ನಾನು ಕೇಳಿದೆ. ನೀವು ನನ್ನ ಪಾಪಗಳನ್ನು ಮಾತ್ರ ಸ್ವೀಕರಿಸಬಾರದು. ನನ್ನ ಕರ್ಮವನ್ನು ನಾನೇ ಅನುಭವಿಸುವಂತಾಗಲಿ ಎಂದು ನೀವು ಆಶೀರ್ವದಿಸಿ. ಶ್ರೀಮಾತೆಯವರು ಹೇಳುತ್ತಾರೆ, ಮಗು, ಹಾಗೆಂದರೇನು? ನೀನು ಎಂಥ ಮಾತನ್ನು ಹೇಳ್ತಾ ಇದ್ದೀಯಾ? ಅದೆಲ್ಲ ಯಾವತ್ತಾದ್ರೂ ಸಾಧ್ಯ ಇದೆಯಾ? ಇಲ್ಲ, ನೀವೆಲ್ಲ ಚೆನ್ನಾಗಿ ಬಾಳಿ ಬದುಕಿ. ನಾನೇ ನಿಮ್ಮೆಲ್ಲರ ಪರವಾಗಿ ಎಲ್ಲವನ್ನೂ ಅನುಭವಿಸುತ್ತೇನೆ.
ತಾಯಿ ಮಾತ್ರ ಹೇಳುವಂತಹ ಮಾತು ಇದು. ತಾಯಿಗೆ ಮಕ್ಕಳ ಕಷ್ಟವನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಶ್ರೀಮಾತೆಯವರು ಎಲ್ಲರ ತಾಯಿ. ಶ್ರೀಮಾತೆಯವರು ಸಾಧು ಸಜ್ಜನ ಜನನಿ ತುಮಿಮಾ ಅಸಾಧು ದುರ್ಜನ ಸುತ ತೋಮಾರ್. ಸಾಧು ಸಜ್ಜನರಿಗೂ ತಾಯಿ, ಅಸಾಧು ದುರ್ಜನರಿಗೂ ತಾಯಿ. ಶ್ರೀಮಾತೆಯವರ ವಾತ್ಸಲ್ಯದಲ್ಲಿ ಯಾವ ಭೇದ ಭಾವ ಇಲ್ಲ. ಒಂದು ಹೃದಯ ಸ್ಪರ್ಶಿಯಾದ ಘಟನೆ ಬರುತ್ತದೆ. ಶ್ರೀಮಾತೆಯವರ ಸಂಪರ್ಕಕ್ಕೆ ಬಂದಂತಹ ಒಬ್ಬ ಯುವಕ ಶ್ರೀಮಾತೆಯವರಿಗೆ ಕೆಲವೊಮ್ಮೆ ವಿಶೇಷ ದಿನಗಳಲ್ಲಿ ಅನೇಕ ಭಕ್ತರು ಪ್ರಣಾಮ ಸಲ್ಲಿಸಲಿಕ್ಕೆ ಬರುವುದಿತ್ತು. ಆಗ ಆ ಭಕ್ತರನ್ನೆಲ್ಲ ಸಾಲಾಗಿ ನಿಲ್ಲಿಸುವುದು, ಅವರು ಮಾತಿಲ್ಲದೆ ಬಂದು ಶ್ರೀಮಾತೆಯವರಿಗೆ ನಮಸ್ಕಾರ ಮಾಡಿ ಮುಂದಕ್ಕೆ ಹೋಗೋದು, ಇದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಆ ಹುಡುಗನನ್ನು ನೇಮಿಸಿದ್ರು. ಆ ಹುಡುಗ ನೋಡ್ತಾನೆ, ಒಬ್ಬೊಬ್ಬ ಭಕ್ತರು ಒಂದೊಂದು ವಿಚಿತ್ರ. ಕೆಲವರು ದೂರದಿಂದ ಬರುವಾಗಲೇ ಮಾ ಅಂತ ಕೂಗಿ ಬರ್ತಾ ಇದ್ರು. ಇನ್ನು ಕೆಲವರು ಬಂದು ಶ್ರೀಮಾತೆಯವರ ಪಾದವನ್ನು ಹಿಡಿದುಕೊಂಡ್ರೆ ನೀವು ದರ್ಶನ ಕೊಡುವ ತನಕ ನಾವು ಪಾದವನ್ನು ಬಿಡುವುದಿಲ್ಲ ಅಂತ ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡ್ತಿದ್ರು. ಇನ್ನು ಕೆಲವರು ತಮ್ಮ ದೊಡ್ಡದಾದ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರೆ ದೊಡ್ಡ ಸಾಲು ಅವರಿಗಾಗಿ ಕಾಯುತ್ತಿದೆ ಎಂಬುದನ್ನು ಗಮನಿಸುತ್ತಲೇ ಇರಲಿಲ್ಲ. ಈ ಭಕ್ತರ ವಿಚಿತ್ರ ವಿಚಿತ್ರ ನಡವಳಿಕೆಗಳನ್ನು ನೋಡಿ ಈ ಕಾಲೇಜು ಯುವಕನಿಗೆ ತುಂಬಾ ಕರಕರೆ ಆಗ್ತಾ ಇತ್ತು. ಅವನಿಗೆ ತಲೆ ಚಿಟ್ಟು ಹಿಡಿದು ಹೋಗ್ತಾ ಇತ್ತು. ಒಂದು ದಿನ ಅವನು ಶ್ರೀಮಾತೆಯವರೊಬ್ಬರೇ ಇರುವಾಗ ಅವರ ಹತ್ತಿರ ಈ ಭಕ್ತರೆಲ್ಲ ಯಾವ ರೀತಿ ವರ್ತಿಸ್ತಾರೆ ಎಂಬುದನ್ನು ಒಂದೊಂದಾಗಿ ಅನುಕರಣೆ ಮಾಡಿ ತೋರಿಸ್ತಾ, ವ್ಯಂಗ್ಯ ಮಾಡಿ ನಗ್ತಾ ಇದ್ದ. ಅದನ್ನು ನೋಡಿ ಶ್ರೀಮಾತೆಯವರು ಒಂದು ಮಾತನ್ನು ಹೇಳ್ತಾರೆ, ಮಹತ್ವಪೂರ್ಣವಾದ ಮಾತನ್ನು ಹೇಳ್ತಾರೆ. ಮಗು, ನೀನು ಇನ್ನೂ ತಾಯಿಯಾಗಿಲ್ಲ. ಮಗು, ನೀನು ಇನ್ನೂ ತಾಯಿಯಾಗಿಲ್ಲ. ತಾಯಿಯಾದ್ರೆ ನಿನಗೆ ಅವರ ವರ್ತನೆ ಅರ್ಥ ಆಗತ್ತೆ. ಆಗ ನೀನು ಕರಕರೆ ಪಟ್ಟುಕೊಳ್ಳಲ್ಲ, ಕೋಪಿಸಿಕೊಳ್ಳಲ್ಲ. ಎಂಥ ದೊಡ್ಡ ಮಾತು! ಪ್ರತಿಯೊಬ್ಬ ವ್ಯಕ್ತಿ, ಅದು ಸ್ತ್ರೀಯಾಗಲಿ ಪುರುಷನಾಗಲಿ, ಹೃದಯದಿಂದ ತಾಯಿಯಾಗಬೇಕು. ತಾಯಿಯಾದಾಗ ಇನ್ನೊಬ್ಬರ ಕಷ್ಟ ಸಂತಾಪ ಅರ್ಥ ಆಗತ್ತೆ. ಆಗ ಇನ್ನೊಬ್ಬರ ವರ್ತನೆ ನಮಗೆ ಕರಕರೆಯನ್ನು ಕೋಪವನ್ನು ಉಂಟು ಮಾಡುವುದಿಲ್ಲ. ಶ್ರೀಮಾತೆಯವರು ಅಂತಹ ತಾಯಿ. ಹೀಗೆ ಶ್ರೀಮಾತೆಯವರು ಗುರು, ದೈವ, ಜನನಿ ಆಗುವುದರ ಮೂಲಕ, ಗುರು, ದೈವ, ಜನನಿ ಈ ಮೂರು ರೂಪಗಳಲ್ಲಿ ಶಕ್ತಿ ಸ್ವರೂಪಿಣಿಯಾಗಿ ಶ್ರೀರಾಮಕೃಷ್ಣಾವತರಣದ ಪೂರ್ತಿಯಲ್ಲಿ ತಮ್ಮ ಸಿಂಹಪಾಲನ್ನು ನೀಡಿದ್ದಾರೆ ಎಂದು ನಾವು ಆಲೋಚನೆ ಮಾಡಬಹುದು. ಈ ಒಂದು ವಿಚಾರವನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಪೂಜ್ಯ ಮಾತಾಜಿಯವರಿಗೆ ಕೃತಜ್ಞತೆಗಳು ಮತ್ತು ಪ್ರಣಾಮಗಳು. ಭಾಗವಹಿಸಿದ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಮತ್ತು ನಮಸ್ಕಾರಗಳು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.